ಸಾಧಾರಣ ಕಾಲದ 18ನೆಯ ಶುಕ್ರವಾರ. ಮೊದಲನೆಯ ವಾಚನ ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆ ಜನರಿಗೆ ಹೇಳಿದ್ದೇನೆಂದರೆ, ದೇವರು ಮಾನವರನ್ನು ಸೃಷ್ಟಿಸಿ ಭೂಮಿಯ ಮೇಲಿರಿಸಿದ ದಿನ ಮೊದಲುಗೊಂಡು ಇಂದಿನವರೆಗೆ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನವರೆಗೆ ಅಂತ ಅದ್ಭುತ ಕಾರ್ಯ ನಡೆದುದುಂಟೆ? ಅಂತ ಸುದ್ದಿ ಏನಾದರೂ ಕೇಳಿದುಂಟೆ? ನೀವೇ ವಿಚಾರಿಸಿಕೊಳ್ಳಿ. ದೇವರು ಅಗ್ನಿಜ್ವಾಲೆಯೊಳಗಿಂದ ಮಾತನಾಡಿದ ಸ್ವರ ಕೇಳಿಸಿತ್ತಲ್ಲವೇ? ಬೇರೆ ಯಾವ ಜನರಾದರೂ ದೇವರ ಸ್ವರ ಕೇಳಿ ಬದುಕಿದುಂಟೆ? ಬೇರೆ ಯಾವ ದೇವರು ತಾನೇ ಪರಿಶೋಧನೆ, ಪವಾಡ, ಮಹತ್ಕಾರ್ಯ, ಯುದ್ಧ, ಭುಜ ಪರಾಕ್ರಮ, ಶಿಕ್ಷಾಹಸ್ತ, ಭಯಂಕರ ಕಾರ್ಯ ಇವುಗಳನ್ನು ಪ್ರಯೋಗಿಸಿ ಒಂದು ಜನಾಂಗವನ್ನು ಮತ್ತೊಂದು ಜನಾಂಗದ ಕೈಯಿಂದ ತಪ್ಪಿಸಲು ಪ್ರಯತ್ನಿಸಿದ್ದಾರೆ? ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯಾದರೂ ಈಜಿಪ್ಟಿನಲ್ಲಿ ನಿಮ್ಮ ಪರವಾಗಿ ಇದನ್ನೆಲ್ಲ ನಿಮ್ಮ ಕಣ್ಮುಂದೆಯೇ ನಡೆಸಿದರಲ್ಲವೇ? ಸರ್ವೇಶ್ವರ ಸ್ವಾಮಿಯೊಬ್ಬರೇ ದೇವರು, ಬೇರೆ ದೇವರೇ ಇಲ್ಲವೆಂದು ನೀವು ಅರಿತುಕೊಳ್ಳುವುದಕ್ಕಾಗಿ ಇದನ್ನೆಲ್ಲ ನಿಮಗೆ ಮಾತ್ರ ತೋರಿಸಲಾಗಿದೆ. ನೀವು ಕಲಿತುಕೊಳ್ಳಬೇಕೆಂದೇ ಸರ್ವೇಶ್ವರನ ಆಕಾಶದಿಂದ ತಮ್ಮ ಸ್ವರ ನಿಮಗೆ ಕೇಳಿಸುವ ಹಾಗೆ ಮಾಡಿದರು. ತಾವಿದ್ದ ಮಹಾ ಅಗ್ನಿಜ್ವಾಲೆಯನ್ನು ಭೂಮಿಯ ಮೇಲೆ ನೀವು ನೋಡುವಂತೆ ಮಾಡಿದರು. ಆ ಅಗ್ನಿಜ್ವಾಲೆಯ ಒಳಗಿಂದ ಅವರು ಆಡಿದ ಮಾತುಗಳನ್ನು ನೀವು ಕೇಳಿದ್ದೀರಿ. ನಿಮ್ಮ ಪಿತೃಗಳನ್ನು ಪ್ರೀತಿಸಿ ತರುವಾಯ ಅವರ ಸಂತತಿಯಾದ ನಿಮ್ಮನ್ನು ಆರಿಸಿಕೊಂಡರು. ಈಗ ನಮಗೆ ತಿಳಿದಿರುವಂತೆ ನಿಮಗಿಂತ ದೊಡ್ಡವೂ ಬಲಿಷ್ಠವೂ ಆದ ಜನಾಂಗಗಳನ್ನು ಹೊರಡಿಸಿ ಅವರ ನಾಡಲ್ಲೇ ನಿಮ್ಮನ್ನು ಸೇರಿಸಿ ಆ ನಾಡನ್ನು ನಿಮಗೆ ಸ್ವಂತ ನಾಡನಾಗಿ ಕೊಡಲು ಸಂಕಲ್ಪಿಸಿದ್ದಾರೆ. ತಾವೇ ನಿಮ್ಮೊಂದಿಗಿದ್ದು ತಮ್ಮ ಅಪಾರ ಸಾಮರ್ಥ್ಯದಿಂದ ನಿಮ್ಮನ್ನು ಈಜಿಪ್ಟ್ ದೇಶದಿಂದ ಕರೆದು ತಂದಿದ್ದಾರೆ. ನೀವು ಇದನ್ನೆಲ್ಲ ಆಲೋಚಿಸಿ ಮೇಲೆ ಆಕಾಶದಲ್ಲಾಗಲಿ ಕೆಳಗೆ ಭೂಮಿಯಲ್ಲಾಗಲಿ ಸರ್ವೇಶ್ವರ ಸ್ವಾಮಿಯೊಬ್ಬರೇ ದೇವರು, ಬೇರೆ ಯಾವ ದೇವರು ಇಲ್ಲವೆಂಬುದನ್ನು ಈಗ ಗ್ರಹಿಸಿಕೊಂಡು ಜ್ಞಾಪಕದಲ್ಲಿ ಇಡಬೇಕು. ನಾನು ಇಂದು ನಿಮಗೆ ತಿಳಿಸಿದ ಅವರ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆಯಿರಿ. ಆಗ ನಿಮಗೂ ನಿಮ್ಮ ಸಂತತಿಗೂ ಶುಭ ಉಂಟಾಗುವುದು. ನಿಮ್ಮ ದೇವರಾದ ಸರ್ವೇಶ್ವರ ನಿಮಗೆ ಶಾಶ್ವತವಾಗಿ ಕೊಡುವ ನಾಡಿನಲ್ಲಿ ನೀವು ದೀರ್ಘಕಾಲ ಬಾಳುವಿರಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಧ್ಯಾನಿಸುವೆ ನಾ ನಿನ್ನ ಕಾರ್ಯಗಳನ್ನೆಲ್ಲ, ಧ್ಯಾನಿಸುವೆ ನಾ ನಿನ್ನ ಕಾರ್ಯಗಳನ್ನೆಲ್ಲ, ಧ್ಯಾನಿಸುವೆ ನಾ ನಿನ್ನ ಕಾರ್ಯಗಳನ್ನೆಲ್ಲ, ಮಾಡುವೆ ಮನನ ನಿನ್ನ ಪವಾಡಗಳನ್ನೆಲ್ಲ. ನಿನ್ನ ಮಾರ್ಗ ದೇವ ಪರಿಶುದ್ಧವಾದುದಯ್ಯ, ನಮ್ಮ ದೇವರಂತಹ ಮಹಾ ದೇವರಾರಯ್ಯ. ಶ್ಲೋಕ. ಧ್ಯಾನಿಸುವೆ ನಾ ನಿನ್ನ ಕಾರ್ಯಗಳನ್ನೆಲ್ಲ. ಅದ್ಭುತಗಳನ್ನು ನಡೆಸುವಂತಹ ದೇವ, ನೀ ನಿಮಗೆ ತೋರ್ಪಡಿಸಿದೆ ನಿನ್ನ ಪರಾಕ್ರಮವನ್ನು ಜನತೆಗೆ. ನಿನ್ನ ಭುಜಬಲದಿಂದ ಯಾಕೋಬ ಜೋಸೆಫ್ ವಂಶಜರನ್ನು ಉದ್ಧಾರ ಮಾಡಿದೆ, ನಿನ್ನ ಪ್ರಜೆಗಳಾಗಿಹ ಆ ಜನರನ್ನು. ಶ್ಲೋಕ. ಧ್ಯಾನಿಸುವೆ ನಾ ನಿನ್ನ ಕಾರ್ಯಗಳನ್ನೆಲ್ಲ. ಜಲರಾಶಿಗಳು ದೇವ ನಿನ್ನ ಕಂಡವು, ಕಾಣುತ್ತಲೇ ನಡುಗಿ ತಳಮಳಗೊಂಡವು. ತಳದವರೆಗೂ ಅಲ್ಲ ಕಲ್ಲೋಲವಾದವು. ಕುರುಬನು ತನ್ನ ಕುರಿಮಂದೆಯನ್ನು ಕರೆದೊಯ್ಯುವಂತೆ ಮೋಶೆ ಆರೋನರಿಗೆ ನಿನ್ನ ಪ್ರಜೆಗಳನ್ನು ನಡೆಸಿದೆ. ಶ್ಲೋಕ. ಧ್ಯಾನಿಸುವೆ ನಾ ನಿನ್ನ ಕಾರ್ಯಗಳನ್ನೆಲ್ಲ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಯೇಸು ಕ್ರಿಸ್ತರ ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದೆಂದು ನೀವು ಅರಿತುಕೊಳ್ಳಬೇಕು. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು?
ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು? ನರಪುತ್ರನು ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ. ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು. ಇಲ್ಲಿರುವವರಲ್ಲಿ ಕೆಲವರು ನರಪುತ್ರನು ತನ್ನ ಸಾಮ್ರಾಜ್ಯದಲ್ಲಿ ಪ್ರತ್ಯಕ್ಷನಾಗುವುದನ್ನು ಕಾಣುವುದಕ್ಕೆ ಮುನ್ನ ಸಾವನ್ನು ಸವಿಯುವುದಿಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಹೃದಯವು ನಿನಗಾಗಿ ಕಾದಿದೆವೋ ಸ್ವಾಮಿಯೇ, ಬೇಗನೆ ಆಗಮಿಸಿ ಹರಸೆನ್ನವೋ ದೇವನೇ. ಹೃದಯವು ನಿನಗಾಗಿ ಕಾದಿದೆವೋ ಸ್ವಾಮಿಯೇ, ಬೇಗನೆ ಆಗಮಿಸಿ ಹರಸೆನ್ನವೋ ದೇವನೇ. ನೆರವು ಬೇಕೆನಗೆ, ನಾಳಿಗೂ ಇಂದಿಗೂ ನೀ ನನಗೆ. ನಿನ್ನಯ ಒಲುಮೆಯು ಸಾಕೆನಗೆ, ಬೇರೇನು ಬೇಡೆನು ಕೊನೆವರೆಗೆ. ಓ ದೇವಾ ಮಮ ಜೀವ ಶರಣೆಂದೆ ಸ್ವಾಮಿಯೇ ಬಾ ಬೇಗ. ಓ ದೇವಾ ಮಮ ಜೀವ ಶರಣೆಂದೆ ಸ್ವಾಮಿಯೇ ಬಾ ಬೇಗ. ಹೃದಯವು ನಿನಗಾಗಿ ಕಾದಿದೆವೋ ಸ್ವಾಮಿಯೇ, ಬೇಗನೆ ಆಗಮಿಸಿ ಹರಸೆನ್ನವೋ ದೇವನೇ. ನಿನ್ನಯ ಸತ್ಯದಿ ನಡೆಸಲು ಬಾ, ಪ್ರೀತಿಯ ಹಾದಿಯ ತೋರಿಸು ಬಾ.